ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆಯ ಬಗ್ಗೆ, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 14ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಈ ಏಕಾದಶಿ ದಿನ ಪೂರ್ತಿ ಇರುತ್ತೆ. ಅದರಲ್ಲೂ ನಾಳೆ ಬೆಳಿಗ್ಗೆ 7 ಗಂಟೆ 1 ನಿಮಿಷದವರೆಗೆ ಏಕಾದಶಿ ತಿಥಿ, ನಂತರ ದ್ವಾದಶಿ ಆರಂಭ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 2 ಗಂಟೆ 46 ನಿಮಿಷದವರೆಗೆ ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 41 ನಿಮಿಷದವರೆಗೆ ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಅಂದರೆ ಚಂದ್ರ ಈ ದಿನ ಧನುರಾಶಿಯಲ್ಲಿ ಬೆಳಿಗ್ಗೆ 9 ಗಂಟೆ 33 ನಿಮಿಷದವರೆಗೆ ಮಾತ್ರ ಇರಲಿದ್ದು, ನಂತರ ಚಂದ್ರ ಮಕರ ರಾಶಿಗೆ ಪ್ರವೇಶ ಮಾಡುವಂಥವರಿದ್ದಾನೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 2 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 3 ನಿಮಿಷದಿಂದ ಅಪರಾಹ್ನ 3 ಗಂಟೆ 33 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 2 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9 ಗಂಟೆ 56 ನಿಮಿಷದಿಂದ ರಾತ್ರಿ 11 ಗಂಟೆ 39 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಿಯಾದಂತೆ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 28 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಈ ಒಂದು ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಇಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 28 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 28 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಸ್ಥಿರ ಅಂದರೆ ತುಂಬ ಶಾಶ್ವತವಾಗಿರುವಂಥ ಕೆಲಸಗಳಾಗುತ್ತೆ. ಫಲಿತಾಂಶಗಳು ಕೂಡ ಶಾಶ್ವತವಾಗಿ ಬರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಕರ್ಮದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಶ್ರಮದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಈ ದಿನ ಬಹಳ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಈ ದಿನ ಫಲಿತಾಂಶಗಳು ಬಂದರೆ ಅದು ತಾತ್ಕಾಲಿಕವಾಗಿರಲ್ಲ, ಸ್ವಲ್ಪ ಸಮಯದವರೆಗೆ ನಿಮಗೆ ತುಂಬ ಅನುಕೂಲತೆಗಳನ್ನು, ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ಫಲಿತಾಂಶಗಳಾಗಿರುತ್ತೆ. ಹಾಗೆ
ಈ ದಿನ ಶನಿ ಸ್ವಲ್ಪ ನಿಧಾನಗತಿಯಲ್ಲಿ ಚಲಿಸುವಂಥವನು, ಮಂದಗತಿ. ಆದರೂ ಕೂಡ ಯಾರು ತಾಳ್ಮೆಯಿಂದ ಸಹನೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ ಅಂಥವ್ರಿಗೆ ಒಳ್ಳೆಯ ಫಲಿತಾಂಶಗಳು ಈ ದಿನ ಸಿಕ್ಕತ್ತೆ. ಅದರಲ್ಲೂ ಗುರುಹೋರದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅನುಕೂಲಕರವಾದಂತಹ ಒಂದು ಸನ್ನಿವೇಶ. ಅಲ್ಲಿ ನಿಮಗೆ ಪ್ರಯತ್ನಕ್ಕೆ ಮೀರಿದಂತಹ ಒಳ್ಳೆಯ ಫಲಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 8:41 ಇನ್ನು ಮಧ್ಯಾಹ್ನ 2:32 ಅಪರಾಹ್ನ 3:31 ಹಾಗೆ ರಾತ್ರಿ 9:31 ರಾತ್ರಿ 10:32 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಏನಿದೆ, ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ಶನಿ ನಿಧಾನಗತಿಯಲ್ಲಿ ಚಲಿಸುವಂಥವನು, ಮಂದಗತಿ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:34 ಮಧ್ಯಾಹ್ನ 2:32 ಹಾಗೆ ರಾತ್ರಿ 8:29 ರಾತ್ರಿ 9:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಶನಿವಾರ ಇರುವಂಥ ರವಿ ಹೋರ ಏನಿದೆ, ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಅನಾನುಕೂಲ. ಹಾಗಾಗಿನೇ ಯಾವುದೇ ಚಟುವಟಿಕೆಗಳನ್ನು ನೀವು ಈ ದಿನ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಕೈಗೊಳ್ಳಬೇಡಿ. ಇನ್ನು ನಿಮ್ಮ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳು ಯಾರನ್ನಾದರೂ ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡಲ್ಲ. ಇನ್ನು ಈ ದಿನ ಈ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಒಂದು ಅಧಿಕಾರಯುಕ್ತವಾದಂತಹ ವಿಚಾರಗಳಿಗೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗಲಿ ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಅದು ಫಲದಾಯಕವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 10:38 ಇನ್ನು ಅಪರಾಹ್ನ 4:29 ಸಂಜೆ 5:28 ಇನ್ನು ರಾತ್ರಿ 11:34 ರಾತ್ರಿ 12:35 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು, ಮನೆ, ಜಮೀನು, ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು, ಮನೆ ನಿರ್ಮಾಣ ಮಾಡ್ತಾ ಇರುವಂಥವರು ಅಥವಾ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥವರು ಈ ದಿನ ಯಾವುದೇ ಚಟುವಟಿಕೆಗಳನ್ನು ನೀವು ಈ ಕುಜ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಕುಜ ಹೋರ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ನೀವು ಆದಷ್ಟು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಕುಜ ಹೋರದಲ್ಲಿ ಪ್ರಾರಂಭ ಮಾಡಬೇಡಿ. ಮತ್ತು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆ, ಉದಾಹರಣೆಗೆ ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ಮಾಡುವಂಥವರು ತುಂಬ ಸಾಹಸದ ಕೆಲಸಗಳನ್ನು ಮಾಡಬೇಕಾಗತ್ತೆ. ನಿಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡುವಂಥ ಸಂದರ್ಭಗಳು ಬರ್ಬೋದು. ಆದರೆ ಈ ದಿನ ಕುಜ ಹೋರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಾಹಸದ ಕೆಲಸಗಳಿಗೆ ಈ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಇನ್ನು ಅಪರಾಹ್ನ 3:31 ಅಪರಾಹ್ನ 4:29 ಇನ್ನು ರಾತ್ರಿ 10:32 ರಾತ್ರಿ 11:34 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಮತ್ತು ಯಾವ ಒಂದು ಹೋರಾದಲ್ಲಿ ಯಾವ ಕೆಲಸ ಆರಂಭ ಆದರೆ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಪಂಚಾಂಗ ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ
ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದಿನ ಮೀನ ಸಂಕ್ರಮಣ ಆಗುವಂತಹ ದಿನ. ಅಂದರೆ ಮೀನ ರಾಶಿಗೆ ರವಿಯ ಪ್ರವೇಶ ಆಗುವಂತಹ ದಿನ. ಇಲ್ಲಿಯವರೆಗೆ ಕುಂಭ ರಾಶಿಯಲ್ಲಿದ್ದಂತಹ ರವಿ ಮೀನ ರಾಶಿಯನ್ನ ಪ್ರವೇಶ ಮಾಡ್ತಾ ಇರುವಂತಹ ದಿನ ಇದು. ಹಾಗಾಗಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕೊನೆಯ ಸಂಕ್ರಾಂತಿ ಇದು, 12ನೇ ಸಂಕ್ರಾಂತಿ. ಇದಾದ ನಂತರದಲ್ಲೇ ಮತ್ತೆ ಮೇಷ ಸಂಕ್ರಾಂತಿ ಆರಂಭ ಆಗ್ಬಿಡುತ್ತೆ. ಇಲ್ಲಿ ಈ ದಿನ ಈ ಮೀನ ಮಾಸದ ಆರಂಭವನ್ನ ಸೂಚಿಸುವಂಥದ್ದು. ಹಾಗಾಗಿನೇ ಈ ಒಂದು ಮೀನ ಮಾಸ ಏನಿದೆ ಇದನ್ನ ಪಂಗುನಿ ಮಾಸ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಅಂದ್ರೆ ಇದು ಅಷ್ಟೊಂದು ಶುಭಕರವಾದಂತಹ ಒಂದು ಮಾಸ ಅಲ್ಲ. ಅದಕ್ಕಾಗಿನೇ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಶುಭ ಕಾರ್ಯಗಳಿಗೆ ಅಶುಭವಾಗಿದ್ರೂ ಕೂಡ ದಾನ ಮತ್ತೆ ಪೂಜೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಸಂದರ್ಭ ಇದು. ಹಾಗಾಗಿನೇ ಇದನ್ನ ಕೆಲವರು ಕರ್ಮಾಸ ಅಂತ ಹೇಳಿ ಕರೆದ್ರೆ, ಕೆಲವರು ಇದನ್ನ ಪಂಗುನಿ ಮಾಸ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಈ ಮೀನ ಸಂಕ್ರಾಂತಿಯ ಸಂದರ್ಭದಲ್ಲಿ ದಾನ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾದಂತಹ ಸಮಯ. ಮತ್ತೆ ಈ ಮೀನ ರಾಶಿಯಲ್ಲೇ ಸೂರ್ಯನ ಪ್ರವೇಶ ಆಗಿರೋದ್ರಿಂದ, ಮೀನ ರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಬಹಳ ವಿಶೇಷವಾಗಿ ಗುರು ಸೇವೆಯನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಜೊತೆಗೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಂತೆ ಈ ಒಂದು ಮೀನ ಮಾಸ ಏನಿದೆ ಇದು ತುಂಬಾ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಒಂದು ಮಾಸ. ಅದರಲ್ಲೂ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣಲಿಕ್ಕೆ ತುಂಬಾ ಅವಕಾಶಗಳಿರುವಂತಹ ಮಾಸ. ಇನ್ನು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಆರ್ಥಿಕ ಸುಧಾರಣೆ ಆಗುವಂತ ಒಂದು ಮಾಸ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನೇನೋ ಪಡ್ಕೊಳ್ತೀರಿ. ಆದ್ರೆ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಈ ಮಾಸ ಅಷ್ಟೊಂದು ಸೂಕ್ತವಾಗಿಲ್ಲ. ಆದರೂ ಕೂಡ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನಾವು ದಿನ ಶುದ್ಧಿಯನ್ನ ನೋಡಿ, ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ತಾ ಶುಭ ಕಾರ್ಯಗಳನ್ನ ಮುಂದುವರಿಸಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದ್ರೆ ಸೂರ್ಯ ಗುರುವಿನ ಮನೆಯಾದಂತಹ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ ಇದು. ಈಗ ಈ ಮೀನ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಸುಗಳಿಗೆ ಗೋಗ್ರಾಸವನ್ನ ನೀಡೋದ್ರಿಂದ, ಹಣ್ಣುಗಳನ್ನ ನೀಡೋದ್ರಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಧಾನ್ಯಗಳನ್ನ ದಾನ ಮಾಡಬೇಕು. ಅದರಲ್ಲೂ ನೀವು ಬೆಳೆದಂತಹ ಧಾನ್ಯ ಯಾವುದೇ ಇದ್ರೂ ಅದು ಈ ವರ್ಷದಲ್ಲಿ ಬೆಳೆದಂತಹ ಹೊಸ ಧಾನ್ಯವಾಗಿರಬೇಕು. ಅದನ್ನ ಸತ್ಪಾತ್ರರಿಗೆ ದಾನ ಮಾಡೋದ್ರಿಂದ ನಿಮಗೆ ದಾನದ ಫಲ ಬೇಗ ಲಭಿಸುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ದೇವರ ಪೂಜಾದಿ ಕಾರ್ಯಗಳನ್ನು ಮುಂದುವರಿಸಲಿಕ್ಕೂ ಕೂಡ ತುಂಬಾ ಅನುಕೂಲತೆಗಳು ಇರುತ್ತೆ. ದೇವರ ಪೂಜೆಯಿಂದ, ಹಾಗೆ ತೀರ್ಥಯಾತ್ರೆಯನ್ನ ಮಾಡೋದ್ರಿಂದ, ಮಂಗಳಕರವಾದಂತಹ ನದಿ ಸ್ನಾನವನ್ನ ಮಾಡೋದ್ರಿಂದ, ಸಮುದ್ರ ಸ್ನಾನವನ್ನ ಮಾಡೋದ್ರಿಂದ ಹೆಚ್ಚಿನ ಪ್ರಯೋಜನಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಮೀನ ಮಾಸದ ಆರಂಭ ಅತ್ಯಂತ ಶುಭಕರವಾಗಿ ಇರುವಂಥದ್ದು. ಇನ್ನು ಈ ಮೀನ ಸಂಕ್ರಾಂತಿ ಏನಿದೆ ಅದು 5 ರಾಶಿಯವರಿಗೆ ವಿಶೇಷವಾದಂತಹ ಫಲಗಳನ್ನು ತಂದು ಕೊಡುತ್ತೆ ಅನ್ನುವಂಥ ವಿಚಾರವನ್ನ ಕೆಲವರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಅದರಲ್ಲೂ ಈ ಮೇಷರಾಶಿಯವರಿಗೆ ಮೀನ ಸಂಕ್ರಾಂತಿಯ ನಂತರ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಲಿಕ್ಕೆ ಆರಂಭ ಆಗುತ್ತೆ. ಇಲ್ಲಿಯವರೆಗೂ ಕೂಡ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವಿಚಾರಗಳನ್ನ ಈ ಒಂದು ತಿಂಗಳಲ್ಲಿ ಸಾಧನೆ ಮಾಡ್ತೀರಿ. ಅದರಲ್ಲೂ ಹೊಸ ವರ್ಷದಲ್ಲಿ ಹೊಸ ಹುರುಪು, ಹೊಸ ಚೈತನ್ಯದೊಂದಿಗೆ ಕೆಲಸಗಳು ಆರಂಭ ಆಗುತ್ತೆ. ಹಾಗಾಗಿ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಏನಿದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ಅದು ಪ್ರಶಂಸೆಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರವಿ ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ತಂದು ಕೊಡುವಂಥವನು. ಹಾಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ಬಹಳ ಅದ್ಭುತವಾಗಿ ಇರುತ್ತೆ. ಅದೃಷ್ಟ ನಿಮಗೆ ಕೈ ಹಿಡಿಯುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿನೇ ಹೊಸ ಹೊಸ ಜವಾಬ್ದಾರಿಗಳು ಬಂದರೂ ಕೂಡ ನಿಮ್ಮ ವ್ಯವಹಾರಗಳು ಆಶಾದಾಯಕವಾಗಿರುತ್ತೆ. ಎಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸುವಷ್ಟು ಆರೋಗ್ಯ ಇರುತ್ತೆ. ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಪರಿಸ್ಥಿತಿ ಸುಧಾರಿಸುತ್ತಾ ನಿಮಗೆ ಒಳ್ಳೆಯ ದಿನಗಳನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಈ ಮೀನ ಸಂಕ್ರಮಣದಿಂದ. ಇನ್ನು ಈ ರವಿ ಮೀನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ತುಂಬ ಪ್ರಗತಿ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸ್ನೆಸ್ ಅಲ್ಲಿ ಒಳ್ಳೆಯ ಪ್ರೋಗ್ರೆಸ್ ಇದೆ. ಅದರಲ್ಲೂ ನಿಮಗೆ ಲಾಭದ ಅಂಶ ಬಹಳ ಕಾಲದಿಂದ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಲಾಭದ ಹರಿವು ಚೆನ್ನಾಗಿರುತ್ತೆ.
ಹಾಗೆ ಹೊಸ ಯೋಜನೆಗಳನ್ನು ಮುಂದುವರಿಸಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ವ್ಯವಹಾರಗಳನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೂ ಕೂಡ ನಿಮಗೆ ವಿಶೇಷ ಫಲಗಳು ಸಿಕ್ಕುವಂಥ ಸಂದರ್ಭಗಳು ಜಾಸ್ತಿ ಇದೆ. ಜೊತೆಗೆ ಈ ಮೀನ ಸಂಕ್ರಾಂತಿಯಿಂದ 1 ತಿಂಗಳವರೆಗೂ ಕೂಡ ನಿಮಗೆ ವಿಶೇಷವಾಗಿ ನಿಮ್ಮ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಸರ್ಕಾರದ ಕಾನೂನಾಗಲಿ, ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದಲಾಗಲಿ ನಿಮಗೆ ತುಂಬ ಬೆಂಬಲ ಸಿಕ್ಕತ್ತೆ. ಹಾಗೆ ಸಮಾಜದಲ್ಲೂ ಕೂಡ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಕಮಿಟ್ಮೆಂಟಿಂದ ನಿಮ್ಮ ಸ್ಥಾನಮಾನದ ಏರಿಕೆ ಆಗುವಂಥದ್ದು. ಜೊತೆಗೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಪ್ರಗತಿ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಒಟ್ಟಾರೆ ನಿರೀಕ್ಷಿತ ಮಟ್ಟದಲ್ಲಿ ನೀವು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬಹುದು. ಅದರಿಂದ ಬರುವಂತಹ ಫಲಗಳನ್ನು ಅನುಭವಿಸಲಿಕ್ಕೆ ಅವಕಾಶಗಳಿದೆ. ಒಳ್ಳೆಯ ಸಂದರ್ಭ ನಿಮಗೆ. ಇನ್ನು ಸಿಂಹ ರಾಶಿಯವರಿಗೆ ರಾಶಿಯ ಅಧಿಪತಿಯಾದಂತಹ ರವಿ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಗುರುವಿನ ಮನೆ ಇದು. ಆದರೂ ಕೂಡ ನಿಮಗೆ ಭರವಸೆಯ ಸಂಕೇತ. ಎಲ್ಲ ಒಂದು ಕಡೆ 8ನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಇದ್ದಾಗ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಭಯ ಆಗ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನಷ್ಟಗಳು ಉಂಟಾಗಬಹುದು. ಆದರೂ ಕೂಡ ಧೈರ್ಯದಿಂದ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ರೀತಿಯಲ್ಲಿ ಆರಂಭಿಕವಾಗಿ ಆಗುವಂಥ ಹಿನ್ನಡೆಗಳನ್ನು ನೀವು ಗಮನಿಸಲ್ಲ. ಅದರಲ್ಲೂ ಶಾಶ್ವತವಾದ ಫಲಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರಿತಾ ಇರ್ತೀರಿ. ಅದರಲ್ಲೂ ಗುರುವಿನ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ಇದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಗುರುವಿನ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿಯಲ್ಲಿ, ಅದರಲ್ಲೂ ನೀವು ಬಹಳ ಬೇಗ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇರುವಂತಹ ದಾರಿಯಲ್ಲಿ ಮುನ್ನಡೆಯುವಂಥ ಒಂದು ಯೋಗ ನಿಮಗಿದೆ. ಇದರಿಂದ ಹೊಸ ಪ್ರಯಾಣದ ಜೊತೆಗೆ ಸಂಪರ್ಕವೂ ಕೂಡ ಹೆಚ್ಚಾಗುತ್ತೆ. ಇದೆಲ್ಲವೂ ಕೂಡ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಪ್ರಗತಿಯಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಒಟ್ಟಾರೆ ಹಣಕಾಸಿನ ಪರಿಸ್ಥಿತಿ ಕೂಡ ಕ್ರಮೇಣವಾಗಿ ಸುಧಾರಣೆಯಾಗುತ್ತೆ. ನಿಮ್ಮ ಪ್ರಯತ್ನಗಳು ನಿಧಾನವಾಗಾದರೂ ಕೂಡ ಈಡೇರುತ್ತೆ. ಬಹಳ ವಿಶೇಷವಾದಂತಹ ಅನುಭವ ನಿಮಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಮೀನ ಸಂಕ್ರಮಣ ಏನಿದೆ ಅದು ವಿಶೇಷ ಫಲವನ್ನ ತಂದು ಕೊಡುವಂಥದ್ದು. ಅದರಲ್ಲೂ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದನ್ನ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಗುರುವಿನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭಗಳು ಉಂಟಾಗುವಂಥದ್ದಿದೆ. ಧನಕಾರಕನಾದಂತಹ ಗುರು ವಿಶೇಷವಾದಂತಹ ಫಲಗಳನ್ನು ನಿಮಗೆ ಕೊಡುವಂಥದ್ದು ಇದೆ. ಹಾಗೆ ಹಳೆಯ ಹೂಡಿಕೆಗಳು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಜೊತೆಗೆ ನಿಮ್ಮ ಆಪ್ತರಿಂದ, ನಿಮ್ಮ ಬಂಧುಗಳಿಂದ ನಿಮಗೆ ಉತ್ತಮವಾದಂತಹ ಬೆಂಬಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಕುಟುಂಬದ ಶ್ರೇಯಸ್ಸಿಗಾಗಿ, ನಿಮ್ಮ ಮಕ್ಕಳ ಒಂದು ಉನ್ನತಿಗಾಗಿ ಮಾಡುವಂತಹ ಪ್ರಯತ್ನಗಳು, ಆ ಒಂದು ದಿಸೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಒಟ್ಟಾರೆ ಗುರುವಿನ ದರ್ಶನ, ಗುರುವಿನ ಮಾರ್ಗದರ್ಶನ ನಿಮಗೆ ಉತ್ತಮ ಫಲಗಳನ್ನ ಸಿಕ್ಕುವಂತೆ ಮಾಡುತ್ತೆ. ಇನ್ನು ಮೀನರಾಶಿಯವರಿಗೆ ಈ ರವಿ ಮೀನರಾಶಿಗೆ ಬಂದಿರುವಂತಹ ಈ ಮೀನ ಸಂಕ್ರಮಣ ಏನಿದೆ ಅದು ಬಹಳ ವಿಶೇಷತೆ. ಏಕೆಂದ್ರೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಮೂಡುವಂಥ ಸಂದರ್ಭ, ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಂದರ್ಭ. ಹಾಗಾಗಿನೇ ಇಲ್ಲಿ ನಿಮ್ಮ ಪ್ರಗತಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ನೀವು ಉದ್ಯೋಗಸ್ಥರಾಗಿರಿ, ವ್ಯಾಪಾರಸ್ಥರಾಗಿರಿ, ಯಾವುದೇ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥವ್ರಿಗೂ ಕೂಡ ಈ ದಿನ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಅಭಿಮಾನ. ಹಾಗೆ ಜ್ಞಾನಾರ್ಜನೆಗಾಗಲಿ, ಗುರುವಿನ ಮಾರ್ಗದರ್ಶನಕ್ಕಾಗಲಿ ಕೊರತೆ ಇರಲ್ಲ. ಹಾಗಾಗಿ ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತೀರಿ, ಹೊಸ ಕೋರ್ಸ್ಗಳನ್ನು ಪೂರ್ಣ ಮಾಡುವಂಥದ್ದು. ಹಾಗೆ ನಿಮ್ಮ ಒಂದು ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕೆಲವೊಂದು ತರಬೇತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಒಟ್ಟಾರೆ ನೀವು ಏನೇ ಮಾಡಿದ್ರೂ ಕೂಡ ಅದು ನಿಮಗೆ ಲಾಭ. ಹಾಗೆ ನಿಮ್ಮ ಪ್ರತಿಷ್ಠೆಯನ್ನ, ನಿಮ್ಮ ಒಂದು ವೈಯಕ್ತಿಕ ಸ್ಥಾನಮಾನವನ್ನು ಹೆಚ್ಚಿಸುವಂಥ ಪ್ರಸಂಗಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿನೇ ಹೊಸ ಯೋಜನೆಗಳನ್ನು ಮುಂದುವರಿಸಲಿಕ್ಕೂ ಕೂಡ ನಿಮಗೆ ತುಂಬಾ ಅನುಕೂಲತೆಗಳು ಇರುವಂತಹ ಸಂದರ್ಭ. ಹಾಗಾಗಿನೇ ಈ ಮೀನ ಸಂಕ್ರಮಣ ನಿಮಗೆ ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ. ಹಾಗಾಗಿನೇ ಈ ಹೊಸ ವರ್ಷಕ್ಕೆ ಮೊದಲು, ಅಂದ್ರೆ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗೋದಕ್ಕಿಂತ ಮೊದಲು ಈ ಮೀನ ಸಂಕ್ರಮಣ ನಡೀತಾ ಇರುವಂಥದ್ದು ಒಂದು ವಿಶೇಷ. ಹಾಗಾಗಿ ಈಗ ಹೇಳಿದಂತಹ ರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಾಮಾಣಿಕತೆಯನ್ನ, ನಿಷ್ಠೆಯನ್ನ ಮುಂದುವರಿಸಿ ಈಗ ಹೇಳಿದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹೊಸ ವರ್ಷ ಹರ್ಷದಾಯಕವಾಗಿರುತ್ತೆ. ಒಳ್ಳೆಯ ಫಲಗಳನ್ನ ತರಲಿಕ್ಕೆ ನಿಮಗೆ ರವಿಯ ಅನುಗ್ರಹ ಇದೆ. ರವಿ ಆರೋಗ್ಯವನ್ನ ಕೊಡುವಂಥವನು. ರವಿ ಗುರುವಿನ ಮನೆಯಲ್ಲಿರೋದ್ರಿಂದ ನಿಮಗೆ ಒಂದು ಮಾರ್ಗದರ್ಶನದ ಬೆಳಕು ಹೆಚ್ಚಾಗುತ್ತೆ. ಹಾಗಾಗಿ ಅರ್ಧಂಬರ್ಧ ಜ್ಞಾನದಿಂದ ಆರಂಭ ಆದಂತಹ ಕೆಲಸ ಪೂರ್ಣ ಜ್ಞಾನದಿಂದ ಮುಕ್ತಾಯವಾಗುತ್ತೆ.
ಹಾಗೆ ಗುರು ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲೋದ್ರಿಂದ ಯಾವುದೇ ಕೆಲಸದಲ್ಲೂ ಕೂಡ ನೀವು ಹೆದರಿಕೆ ಪಡುವಂತಹ ಅಗತ್ಯತೆ ಇಲ್ಲ. ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ತೊಡಕುಗಳು ಇರುವಂತಹ ದಿನ, ಸ್ವಲ್ಪ ಕಿರಿಕಿರಿಗಳು ಇರುವಂತಹ ದಿನ. ಅದರಲ್ಲೂ ದಿನದ ಆರಂಭ ನಿಮಗೆ ಅಷ್ಟೊಂದು ಉತ್ಸಾಹವನ್ನು ತರಲ್ಲ. ಹಾಗಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನೀವು ಮೀನಾಮೇಷ ಎಣಿಸುವಂಥ ಸಂದರ್ಭ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ತೋರಿಕೆಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ನಿಮ್ಮನ್ನು ನೀವು 100ಕ್ಕೆ 100ರಷ್ಟು ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಫಲಿತಾಂಶಗಳು ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ಕುಟುಂಬದಲ್ಲೂ ಕೂಡ ಪರಿಸ್ಥಿತಿ ನಿಮಗೆ ಫೇವರಬಲ್ ಆಗಿಲ್ಲ. ಹಾಗಾಗಿ ಅಲ್ಲೂ ಕೂಡ ಏನೋ ವಾತಾವರಣದಲ್ಲಿ ಸ್ವಲ್ಪ ಕಹಿ ಅನುಭವಗಳು ಉಂಟಾಗುವಂಥದ್ದು ಇದೆ. ಇನ್ನು ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮ್ಮದಾಗಿರುತ್ತೆ. ಆದರೆ ಪ್ರಯತ್ನಕ್ಕೆ ತಕ್ಕಂತೆ ನಿಮ್ಮ ಕುಟುಂಬಸ್ಥರು ಸ್ಪಂದಿಸಲ್ಲ. ಇದರಿಂದ ಸಮಸ್ಯೆಯಾಗಿಯೇ ಉಳಿಯುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಯೋಜನೆಗಳನ್ನು ರೂಪಿಸ್ತೀರಿ. ಅದರಲ್ಲೂ ಈ ಪೇಪರ್ ವರ್ಕ್ ಅನ್ನುವಂಥದ್ದು ಬಹಳ ಚೆನ್ನಾಗಿ, ಬಹಳ ಅದ್ಭುತವಾಗಿ ನೀವು ರಚನೆ ಮಾಡ್ತೀರಿ. ಆದರೆ ಪ್ರಾಕ್ಟಿಕಲ್ ಆಗಿ ಏನೇನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಒಂದು ಪುಟ್ಟ ನಿರ್ಧಾರವನ್ನು ಮಾಡಲಿಕ್ಕೂ ಕೂಡ ಈ ದಿನ ಅಸಹಾಯಕರಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಅದರಿಂದಲೇ ನೀವು ಗುರುತರವಾದಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾವುದೇ ರೀತಿಯ ದೊಡ್ಡ ಬಂಡವಾಳ ಹಾಕಿ ಕೆಲಸಗಳನ್ನು ಅಥವಾ ನಿಮ್ಮ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ದಿನ ಪ್ರಯತ್ನ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳು ಕೂಡ ವ್ಯರ್ಥ ಆಗುತ್ತೆ. ನಿಮ್ಮವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲ್ಲ. ಹಾಗಾಗಿ ನಿಮ್ಮ ಮನೋವೇದನೆಯನ್ನು ನೀವೇ ಅನುಭವಿಸಬೇಕಾಗತ್ತೆ. ಅಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಮನಸ್ಸಿನ ಶಾಂತಿಗಾಗಿ, ನೆಮ್ಮದಿಗಾಗಿ ಈ ದಿನ ನಿಮ್ಮ ಇಷ್ಟದ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೂ ಕೂಡ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ಬೋದು. ಎಲ್ಲ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಕಾಣಿಸ್ಬೋದು. ಆದರೂ ಕೂಡ ಈ ದಿನದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ, ನಿರಾಸಕ್ತಿ ಜಾಸ್ತಿ ಇರುತ್ತೆ. ಏಕೆಂದರೆ ಹಿಂದೆ ಆಗಿರುವಂತಹ ಕೆಲವು ಘಟನೆಗಳು, ಕೆಲವು ಕೆಲಸಗಳಿಂದ ಬಂದಂತಹ ಕೆಲವೊಂದು ಫಲಿತಾಂಶಗಳು ಈ ದಿನ ನಿಮ್ಮನ್ನು ಧೈರ್ಯಗೆಡಿಸ್ಬಿಡುತ್ತೆ. ಅದಕ್ಕಾಗಿಯೇ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ನೀವೇ ವೈರಿಯಾಗಿ ಪರಿಣಮಿಸ್ತೀರಿ. ಅಂದರೆ ಅಂಥ ನಿರ್ಧಾರಗಳನ್ನು ಪರಿಪಾಲನೆ ಮಾಡಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನೀವು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ತುಂಬ ಲೆಕ್ಕಾಚಾರದಲ್ಲಿ ಇರಬೇಕು. ಹಾಗೆ ಈ ದಿನದಲ್ಲಿ ಯಾವುದೇ ನೆಂಟರಿಷ್ಟರ ಮೂಲಕವಾಗಲಿ ಅಥವಾ ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರ ಮೂಲಕವಾಗಲಿ ಯಾವುದೇ ಒಂದು ಸಹಕಾರವನ್ನು ಬಯಸುವಂಥದ್ದಿದ್ದರೆ ಅದನ್ನು ಕುಟುಂಬದವರ ಜೊತೆ ಮುಕ್ತವಾಗಿ ಚರ್ಚಿಸಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರಹಸ್ಯವಾಗಿ, ಗುಟ್ಟಾಗಿ ಅಥವಾ ನೀವೇ ಏಕಾಂಗಿಯಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನು ಮಾಡಬೇಡಿ ಈ ದಿನ. ಇನ್ನು ಈ ದಿನ ನಿಮ್ಮ ಆಂತರಿಕವಾದಂತಹ ಶಕ್ತಿ ನಿಮಗೆ ಒಂದು ದೊಡ್ಡ ಶಕ್ತಿ. ಆ ಒಂದು ಆಂತರಿಕ ಶಕ್ತಿ ಅಂದರೆ ಆ ಆತ್ಮವಿಶ್ವಾಸ ಕಡಿಮೆ ಆಗಿಬಿಟ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಉತ್ಸಾಹನೂ ಇರಲ್ಲ, ಧೈರ್ಯನೂ ಇರಲ್ಲ. ಅದಕ್ಕಾಗಿಯೇ ಅಂಥ ಒಂದು ಆಂತರಿಕ ಶಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಉಳಿಸ್ಕೊಳ್ಳಿ. ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಿ. ಇನ್ನು ವಿಶೇಷವಾಗಿ ನಿಮ್ಮ ಶತ್ರುಗಳೂ ಕೂಡ, ನಿಮ್ಮ ವಿರೋಧಿಗಳೂ ಕೂಡ ನಿಮ್ಮ ಸ್ನೇಹಿತರಾಗುವಂಥ ಒಂದು ಮಾತುಗಾರಿಕೆ ನಿಮ್ಮಲ್ಲಿದೆ. ಅದನ್ನು ಈ ದಿನ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ, ತುಂಬ ಆದಾಯ ತರುವಂಥ ದಿನ.
ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ತುಂಬ ಪ್ರಗತಿ ಇರುತ್ತೆ. ಸಾಕಷ್ಟು ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಈ ದಿನದಲ್ಲಿ ನಿಮ್ಮ ಹಣ ಮತ್ತು ಹಣಕಾಸಿನ ಪರಿಸ್ಥಿತಿ ಸಕಾರಾತ್ಮಕವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸಕ್ಕೂ ಕೂಡ ಈ ದಿನ ನಿಮಗೆ ತುಂಬ ಧೈರ್ಯ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳು, ಕುಟುಂಬದ ವಿಚಾರಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸ್ಬೋದು. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ವಿಚಾರಗಳನ್ನು ಗ್ರಹಿಸುವಂಥ ಒಂದು ಪ್ರಯತ್ನ ಮಾಡಿ. ಬೇಡದ ವಿಚಾರಗಳ ಕಡೆ ಈ ದಿನ ಗಮನ ಕೊಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿ ಯಾವುದೇ ರೀತಿಯ ವೀಕ್ನೆಸ್ಗಳಿದ್ರೆ, ನಿಮ್ಮ ದೌರ್ಬಲ್ಯಗಳಿದ್ರೆ ಅದನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಬೇಡಿ. ನನಗೆ ಇಂಥದ್ದು ಆಗಲ್ಲ, ಈ ಒಂದು ವಿಚಾರ ನನಗೆ ಗೊತ್ತಿಲ್ಲ, ಇದು ಬರಲ್ಲ ಅನ್ನುವಂಥ ಈ ನೆಗೆಟಿವ್ ಫೀಲಿಂಗ್ಸ್ ಏನಿದೆ ಅದು ನಿಮ್ಮಿಂದ ಬರಬಾರ್ದು. ಎಲ್ಲದರಲ್ಲೂ ಕೂಡ ನನ್ನಿಂದ ಆಗತ್ತೆ, ಐ ಕ್ಯಾನ್ ಅನ್ನುವಂಥದ್ದು ನಿಮ್ಮ ಒಂದು ಶಕ್ತಿಯನ್ನು ತೋರಿಸುವಂಥ ಒಂದು ಪದ ಆಗಬೇಕು. ಆ ರೀತಿ ನಿಮ್ಮ ಮಾತು, ಆ ರೀತಿ ನಿಮ್ಮ ಸಂಕಲ್ಪ, ಆ ರೀತಿ ನಿಮ್ಮ ಮನಸ್ಸು ಈ ದಿನ ಇರಬೇಕಾಗತ್ತೆ. ಇದರಿಂದ ಎಂಥದ್ದೇ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಧ್ಯೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ತಿಳಿಯಾಗತ್ತೆ. ಅಂಥ ಒಂದು ಒಳ್ಳೆಯ ಸನ್ನಿವೇಶ ಇದೆ. ಹಾಗಾಗಿ ಅಂಥ ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಮ ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಒಳ್ಳೆಯ ದಿನ. ಏಕೆಂದರೆ ಈ ದಿನದ ಆರಂಭ ಕೂಡ ನಿಮಗೆ ಮುಂದೆ ಯಾವ ರೀತಿಯಲ್ಲಿ ನಿಮ್ಮ ಒಂದು ನಡೆ ಇರಬೇಕು, ಯಾವ ರೀತಿಯಲ್ಲಿ ನಿಮ್ಮ ಪ್ರಗತಿ ಇರಬೇಕು ಅನ್ನುವಂಥದ್ದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಿಮ್ಮ ಮನಸ್ಸಿಗೆ ಮೂಡುವಂಥ ದಿನ. ನೋಡಿ, ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಆ ಕೆಲಸದ ಸಂಪೂರ್ಣವಾದಂಥ ಭಾವ ನಮಗೆ ಅರ್ಥ ಆಗಬೇಕು. ಒಂದು ಬ್ಲೂ ಪ್ರಿಂಟ್ ಗೊತ್ತಾಗಬೇಕು. ಅದು ಗೊತ್ತಾದರೆ ಸಾಕು, ಕೆಲಸ ತನ್ನಿಂದ ತಾನೇ ಆಗತ್ತೆ. ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ನೀವಿರ್ತೀರಿ. ಹಾಗಾಗಿ ಯೋಜಿತ ರೀತಿಯಲ್ಲಿ ಕೆಲಸಗಳಾಗತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಒಂದು ಹೊಸ ಯೋಜನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ದಿನ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ನಿಮಗೆ ಅನುಕೂಲದ ಜೊತೆಗೆ ಲಾಭವನ್ನು ತರುವಂಥ ದಿನ ಕೂಡ. ಇನ್ನು ಈ ದಿನ ಮನೆಯ ಸದಸ್ಯರ ಜೊತೆಯಲ್ಲಿ ಒಂದು ವಿಶೇಷವಾದಂಥ ಕೆಲಸಗಳಿಗೆ ನೀವು ಕೂಡ ಕೈ ಜೋಡಿಸ್ತೀರಿ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡುವಂಥ ಸಾಧ್ಯತೆ ಈ ದಿನ ತುಂಬ ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ ಸರಿಯಾದ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮಲ್ಲಿರುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅನಾವರಣ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನ ಬಹಳ ವಿಶೇಷ ಫಲವನ್ನು ನಿಮಗೆ ತರುತ್ತೆ. ಇನ್ನು ಈ ದಿನ ಅನಾವಶ್ಯಕವಾಗಿ ಆಗುವಂಥ ಕೆಲವೊಂದು ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಕೆಲವರು ನಿಮ್ಮನ್ನ ಕಂಜೂಸು ಅಂದ್ರೂ ಪರವಾಗಿಲ್ಲ, ಜಿಪುಣ ಅಂದ್ರೂ ಪರವಾಗಿಲ್ಲ, ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಿ. ಏಕೆಂದರೆ ನಾಳಿನ ಅನುಕೂಲಕ್ಕಾಗಿ, ನಾಳಿನ ಯೋಜನೆಗಳಿಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇದು ತುಂಬ ಅನುಕೂಲಕರವಾದಂಥ ಒಂದು ಪ್ರಯತ್ನ. ಹಾಗಾಗಿ ಮುಂದೆ ಬರುವಂಥ ಕೆಲವೊಂದು ಸನ್ನಿವೇಶಗಳನ್ನು ತುಂಬ ಕಂಫರ್ಟಬಲ್ ಆಗಿ ಎದುರಿಸುವಂಥ ಸಂದರ್ಭಗಳು ಬರೋದರಿಂದ ಇಂಥ ಯೋಜನೆಗಳಿಗೆ ನೀವು ಈ ದಿನ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಒಂದು ವಿಶೇಷವಾದಂಥ ಉಡುಗೊರೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಉಡುಗೊರೆಯ ವಿನಿಮಯ ಆಗುವಂಥದ್ದು, ಜೊತೆಗೆ ನಿಮ್ಮ ಸಂವಹನ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಇದೆ ನಿಮಗೆ ಸ್ಪಷ್ಟವಾಗಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲಿರುವಂಥ ಒಂದು ಅಹಮನ್ನು ತೊರೆದು ಎಲ್ಲರೊಂದಿಗೆ ಬೆರೆತು ಹೋಗುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ಸಂದರ್ಭ ನಿಮಗೆ ಸುಧಾರಣೆಯ ಸಂದರ್ಭ, ಬದಲಾವಣೆಯನ್ನು ತರುವಂಥ ಸಂದರ್ಭ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮೀನ ಸಂಕ್ರಮಣದಿಂದ ಒಳ್ಳೆಯ ಫಲ ಇದೆ. ಆದರೆ ಗೋಚಾರದಲ್ಲಿ ಈ ದಿನ ಚಂದ್ರನಿಂದ ನಿಮಗೆ ಅಷ್ಟೊಂದು
ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ನೀವು ಕೂಡ ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಮನಕಾರಕನಾದಂಥ ಚಂದ್ರನಿಂದ ಈ ದಿನ ನೀವು ಮಿಶ್ರ ಫಲಗಳನ್ನು ಅನುಭವಿಸುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಸಾಕಷ್ಟು ಹಣ ಇದೆ, ಆದರೆ ನಿಮ್ಮ ಸೌಲಭ್ಯಕ್ಕಾಗಿ ಅದನ್ನು ಖರ್ಚು ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಎಲ್ಲವೂ ಇದ್ದು ಏನೂ ಇಲ್ಲದಂತಹ ಒಂದು ಜೀವನ ನಿಮ್ಮದಾಗಿರುತ್ತೆ. ಇನ್ನು ಈ ಆಪ್ತ ಸ್ನೇಹಿತರ ಮೂಲಕ ನೀವು ಕೆಲವೊಂದು ವಿಚಾರಗಳನ್ನು ಬಯಸ್ತೀರಿ. ತುಂಬ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇದೆ, ಡಿಪೆಂಡೆನ್ಸಿ ಇದೆ. ಅದು ಆಗದೇ ಇದ್ದಾಗ ಈ ದಿನ ನಿರಾಸೆ. ಅದಕ್ಕಾಗಿಯೇ ನಿಮ್ಮ ಕೈಲಾದಷ್ಟು ಕೆಲಸಗಳನ್ನು ಮಾತ್ರ ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಿ. ಇನ್ನು ಈ ದಿನ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ. ಎಲ್ಲ ಒಂದು ಕಡೆ ಆಗಿರುವಂಥ ಘಟನೆಗಳ ಬಗ್ಗೆ, ನಿಮಗೆ ಆಗಿರುವಂಥ ನೋವಿನ ಬಗ್ಗೆ, ಸೋಲಿನ ಬಗ್ಗೆನೇ ಚಿಂತೆ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ಚಿಂತೆ ಮಾಡಿ ಮಾಡಿ ಈ ದಿನ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಚಿಂತೆ ಉಂಟಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಮನಸ್ಸಿನ ಮೇಲೆ ನೀವು ಪ್ರಾಬಲ್ಯವನ್ನು ಸಾಧಿಸಬೇಕು, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿಯೇ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಭೇಟಿ ಮಾಡಿ. ಜೊತೆಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಹಣಕಾಸಿನ ಜೀವನ ಅಷ್ಟೊಂದು ಉತ್ತಮವಾಗಿಲ್ಲ. ಅನ್ನೆಸೆಸರಿ ಕಮಿಟ್ಮೆಂಟ್ ಆಗುವಂಥದ್ದು, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಗೆ ನೀವು ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಆಗೋದ್ರಿಂದ ಈ ದಿನ ನಿಮಗೆ ಅನ್ಯಾಯ ಆಗುತ್ತೆ, ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ಯಾವುದೇ ಖರೀದಿ ಪ್ರಕ್ರಿಯೆಯಲ್ಲಿ ನಿಮ್ಮ ಒಬ್ಬ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ತೀರ್ಮಾನ ವಿಫಲ ಆಗುತ್ತೆ. ಅಂದರೆ ನೀವು ತೆಗೆದುಕೊಂಡಂಥ ಡಿಸಿಷನ್ ಏನಿದೆ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಕುಟುಂಬಸ್ಥರು ಅದನ್ನು ಅನುಸರಣೆ ಮಾಡಲಿಕ್ಕೆ ಒಪ್ಪಲ್ಲ. ಇದರಿಂದ ಈ ದಿನ ನಿಮ್ಮ ಪ್ರಯತ್ನಗಳು ಸ್ವಲ್ಪ ವ್ಯರ್ಥವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳು ವಿಫಲ ಆದಾಗ ಅದು ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡಿಬಿಡುತ್ತೆ. ಮಾನಸಿಕ ಒತ್ತಡ ಜಾಸ್ತಿ ಆದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ನಿಮಗಿರಲ್ಲ. ಹಾಗೆ ಈ ದಿನ ನೀವು ಬೇರೆಯವರನ್ನು ಕಣ್ಣೆತ್ತಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂಥದ್ದು ಕೂಡ ಬಹಳ ದುರ್ಲಭ, ಬಹಳ ರೇರೆಸ್ಟು ಸನ್ನಿವೇಶಗಳು ನಿಮಗೆ ಇರುವಂಥದ್ದು ಈ ದಿನ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಆರೋಗ್ಯ ಕೂಡ ಕೈ ಕೊಡುತ್ತೆ. ಅದರಲ್ಲೂ ಈ ದಿನ ಕಳಪೆಯ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಕಲಬೆರಕೆಯ ಆಹಾರ ಪದಾರ್ಥಗಳಿರ್ಬೋದು, ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಯಗಳಾಗೋದ್ರಿಂದ ಈ ದಿನ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಮನೆಯಲ್ಲಿರುವಂಥ ತಾಯಿಯವರ ಬಗ್ಗೆ ಆಗಲಿ ಅಥವಾ ಮನೆಯಲ್ಲಿರುವಂಥ ಹಿರಿಯ ಸ್ತ್ರೀಯರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಈ ದಿನ ಏನೇನೂ ಸಾಲದು. ಹಾಗಾಗಿ ವೈಯಕ್ತಿಕ ಸಂತೋಷವೂ ಕೂಡ ಬಹಳ ಮುಖ್ಯವಾಗುತ್ತೆ, ಅದರ ಕಡೆ ಕೂಡ ಗಮನ ಹರಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾದಂತಹ ದಿನ ಅಲ್ಲ. ಎಲ್ಲ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಸ್ನೇಹಿತರಿಂದ ಈ ದಿನ ತುಂಬ ಪ್ರತಿರೋಧವನ್ನು ಎದುರಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ನೀವು ಅತಿಯಾಗಿ ಆಲೋಚನೆ ಮಾಡುವಂಥದ್ದಾಗಲಿ ಅಥವಾ ತೀರಾ ಮಿತಿಮೀರಿದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ನಿಮ್ಮ ಊರಿನ ಗ್ರಾಮ ದೇವತೆಯಾದರೂ ಸರಿ ಈ ದಿನ ದರ್ಶನಕ್ಕೆ ನೀವು ಈ ಒಂದು ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಪ್ರಯತ್ನ ಆಗುವಂಥ ದಿನ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮ್ಮನ್ನು ಬಾಧಿಸ್ತಾ ಇದ್ದಂಥ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಕತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಹಿರಿಯರಿಂದ ಹಾಗೆ ಒಡ ಹುಟ್ಟಿದವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಕುಟುಂಬದ ರಕ್ಷಣೆ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ.
ಆದರೆ ಈ ದಿನ ನಿಮ್ಮ ಹಠಮಾರಿತನವನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯತ್ತ ಮುಂದುವರಿಬೇಕಾಗತ್ತೆ. ಇದೊಂದನ್ನು ಮಾತ್ರ ನೀವು ಗಮನಿಸಲೇಬೇಕು ಈ ದಿನ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಯಾಣದ ವಿಚಾರದಲ್ಲಾಗಲಿ ಅಥವಾ ವಾಹನದ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಒಳಿತು. ಹಾಗೆ ಈ ದಿನ ಯಾವುದೇ ಒಂದು ಕಷ್ಟದ ಕೆಲಸಗಳು ನಿಮ್ಮ ಜವಾಬ್ದಾರಿಗೆ ಬಂದಾಗ, ನಿಮ್ಮ ಹೆಗಲಿಗೆ ಬಂದಾಗ ಈ ದಿನ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಕೆಲಸಗಳಾಗತ್ತೆ, ನಿಮ್ಮನ್ನು ನೋಡೇ, ನಿಮ್ಮ ಸಾಮರ್ಥ್ಯವನ್ನು ನೋಡೇ ಕೆಲಸ ನಿಮಗೆ ಬಂದಿರುವಂಥದ್ದು, ಅದನ್ನು ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಆದರೆ ಹಂತವಾಗಿ ಕೆಲಸವನ್ನು ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಮಲ್ಟಿಪಲ್ ವರ್ಕ್ ಮಾಡುವಂಥ ಸಾಧ್ಯತೆ ಇರೋದರಿಂದ ನಿಮಗೆ ಒತ್ತಡಗಳು ಉಂಟಾಗುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಮನರಂಜನೆ, ಸಂತೋಷ ಕೊಡುವಂಥ ಸನ್ನಿವೇಶಗಳಲ್ಲಿ ಹೆಚ್ಚು ಭಾಗವಹಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ನೀವು ಕೂಡ ಒಬ್ಬರು ಪಾಲುದಾರರಾಗ್ತೀರಿ, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ವಿಶೇಷವಾದಂಥ ಫಲಗಳನ್ನು ಅನುಭವಿಸುವಂಥ ಒಳ್ಳೆಯ ಯೋಗ ನಿಮಗಿದೆ. ಇನ್ನು ಈ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ, ಸರಿತೂಗಿಸಿಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಭರವಸೆಯನ್ನು ಕೊಡುವ ಮೊದಲು ಎಲ್ಲ ಸತ್ಯಾಸತ್ಯತೆಗಳು ನಿಮ್ಮ ಒಂದು ದೃಷ್ಟಿಕೋನದಿಂದ ಸರಿಯಾಗಿದೆಯೇ ಅಂತ ಹೇಳಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ, ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಯಾವುದೂ ಕೂಡ ಲೆಕ್ಕಕ್ಕೆ ಸಿಕ್ಕಲ್ಲ, ಯಾವುದೂ ಕೂಡ ನಿಮ್ಮ ನಿಯಂತ್ರಣಕ್ಕೆ ಸಿಕ್ಕಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಈ ದಿನ ನಿಮ್ಮ ಒಂದು ಕುಟುಂಬದಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರಕ್ಕೆ ವಿವಾದಗಳು ಉಂಟಾಗುವಂಥದ್ದು, ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ಈ ಹಣಕಾಸಿನ ನಿರ್ವಹಣೆ ಇದರಲ್ಲಿ ಸ್ವಲ್ಪ ಅಸಮತೋಲನ ಇರುವಂಥ ಸಾಧ್ಯತೆ. ಹಾಗಾಗಿನೇ ಈ ದಿನ ನಿಮಗೂ ಕೂಡ ನಿಮ್ಮ ಒಂದು ಕಾರ್ಯವೈಖರಿಯ ಬಗ್ಗೆನೇ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿರಾಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಸಾಗಲ್ಲ, ಎಲ್ಲ ಕಡೆಯಿಂದಲೂ ಕೂಡ ಒತ್ತಡಗಳನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೂ ಕೂಡ ಈ ದಿನ ಅಧಿಕಾರಿಗಳಿಂದ ಹೆಚ್ಚಿನ ಒತ್ತಡ ಇರುತ್ತೆ. ಇದನ್ನು ನೀವು ನಿಭಾಯಿಸಬೇಕು. ಜೊತೆಗೆ ಒಂದು ಮನೆಯ ಕೆಲಸ ಕಾರ್ಯಗಳನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ವಿಚಿತ್ರವಾದಂಥ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಬೆಲೆ ಬಾಳುವ ವಸ್ತುಗಳ ಬಗ್ಗೆ, ಆಭರಣಗಳ ಬಗ್ಗೆ, ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು 1-2 ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನೀವು ಕೈಗೊಂಡಂತಹ ತೀರ್ಮಾನಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇದೆ. ತೀರ್ಮಾನ ಆಗೋಗಿದೆ, ಕಮಿಟ್ ಆಗಿಬಿಟ್ಟಿದ್ದೀರಿ. ಹಾಗೆ ಅಂಥ ಒಂದು ಕೆಲಸವನ್ನೇ ನೀವು ಎಂಡಾರ್ಸ್ ಮಾಡುವಂಥದ್ದು ಉತ್ತಮ ಈ ದಿನ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಆಲೋಚನೆಗಳು ಧನಾತ್ಮಕವಾಗಿರಲಿ, ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಕೊಡಬೇಡಿ. ಇದು ನಿಮ್ಮನ್ನು ಕಂಗೆಡಿಸ್ಬಿಡುತ್ತೆ, ನಿಮ್ಮ ಬಲವನ್ನು ಹೀರಿಬಿಡುತ್ತೆ. ಹಾಗಾಗಿನೇ ಈ ಆಲೋಚನೆಗಳೇನಿದೆ ಅದು ಯಾವಾಗಲೂ ಕೂಡ ಇಂಟ್ಯಾಕ್ಟ್ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಆ ರೀತಿ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿನ ಧನ್ವಂತರಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಭ್ರಮ. ಎಲ್ಲ ಒಂದು ಕಡೆ ನೀವು ಮಾಡಿರುವಂಥ ಒಂದು ಪ್ರಯತ್ನ ಏನಿದೆ ಅಥವಾ ನಿಮ್ಮ ಒಂದು ದೂರಾಲೋಚನೆಯ ಫಲ ಏನಿದೆ ಅದು ನಿಮ್ಮನ್ನು ಈ ದಿನ ಉತ್ತಮ ಸ್ಥಾನದಲ್ಲಿ ಇರಿಸುತ್ತೆ. ಹಾಗಾಗಿ 4 ಜನ ನೋಡಿದ್ರೂ ಕೂಡ ನಿಮ್ಮ ಒಂದು ಕೆಲಸದ ವೈಖರಿಯನ್ನು, ನಿಮ್ಮ ಒಂದು ತೀರ್ಮಾನದ ವಿಶೇಷತೆಯನ್ನು ಕಂಡು ಹೊಗಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ದೀರ್ಘಾವಧಿಯ ಒಂದು ಯೋಜನೆಗಳೇನಿದೆ ಅದು ನಿಮಗೆ ಉತ್ತಮ ಫಲವನ್ನು ತರುವಂಥದ್ದು. ಹಾಗೆ ಈ ದಿನ ಮನೆ ಮಂದಿಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು, ಅದಕ್ಕೆ
ಪರಿಹಾರಗಳು, ನೀವು ಮಾಡುವಂಥ ಪ್ರಯತ್ನ ಇದು ತುಂಬ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿನೇ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಂತಲ್ಲೇ ಪರಿಹರಿಸುವಂಥ ಒಂದು ಚಾಕಚಕ್ಯತೆ ಈ ದಿನ ನಿಮಗೆ ಜಾಸ್ತಿ ಇದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಇರುತ್ತೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ನಿಮ್ಮ ಏಕಾಗ್ರತೆಗೆ ಭಂಗ ತರ್ಬೋದು. ಆದರೂ ಕೂಡ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಹಠದ ಧೋರಣೆ ಹೆಚ್ಚಾಗಿರುತ್ತೆ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ಸರಿಗಟ್ಟಿ ಮುಂದೆ ಸರಿಯುವಂಥ ಒಂದು ಅವಕಾಶ ಈ ದಿನ ಇದೆ. ಅಂಥ ಆತ್ಮವಿಶ್ವಾಸ ಇದೆ. ಇದನ್ನು ಈ ದಿನ ನೀವು ರಾಜಿ ಮಾಡಿಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಎಲ್ಲ ಕಡೆ ನಿಮ್ಮ ಒಂದು ಮ್ಯಾಜಿಕ್ ವರ್ಕ್ ಆಗುತ್ತೆ. ಆದರೆ ಕೆಲವು ಕಡೆ, ಅದರಲ್ಲೂ ಕುಟುಂಬದಲ್ಲಿ, ಅದರಲ್ಲೂ ಪ್ರೀತಿ ಪಾತ್ರರ ಜೊತೆಯಲ್ಲಿ ಅಂಥ ಒಂದು ಮ್ಯಾಜಿಕ್ ಏನಿದೆ ಅದು ವರ್ಕ್ ಆಗಲ್ಲ. ಅಲ್ಲಿ ಸ್ವಲ್ಪ ನೀವು ನಿಮ್ಮ ಒಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಸ್ವಲ್ಪ ಎಚ್ಚರ. ಇನ್ನು ವಿಶೇಷವಾಗಿ ಹೊಸ ಅವಕಾಶಗಳು ಬಂದಾಗ ಅದನ್ನು ಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನ ಬೆಳಗಿನ ಅವಧಿ ಏನಿದೆ ಅದರಲ್ಲಿ ತುಂಬ ಸಮಾಧಾನದಿಂದ ಇರಬೇಕು, ಸಂಯಮದಿಂದ ಇರಬೇಕು. ನಿಮ್ಮ ಮಾತನ್ನು ಪೂರ್ಣವಾಗಿ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕಮ್ಯುನಿಕೇಷನ್ಗೆ ಒಳ್ಳೆಯ ಬೆಲೆ ಇದೆ. ಆದರೆ ಈ ದಿನದ ಆರಂಭ ಮಾತ್ರ ನಿಮಗೆ ತುಂಬ ನಿರುತ್ಸಾಹವನ್ನು ತರುವಂಥದ್ದು. ಇನ್ನು ಈ ದಿನ ನಿಮಗೆ ಎಲ್ಲಿ ತೃಪ್ತಿ ಸಿಕ್ಕತ್ತೆ, ಎಲ್ಲಿ ಸಂತೋಷ ಸಿಕ್ಕತ್ತೆ ಅನ್ನುವಂಥದ್ದನ್ನು ಮೊದಲು ಗುರುತಿಸ್ಕೊಳ್ಬೇಕು. ಅಂಥ ವಿಚಾರದಲ್ಲಿ ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ತುಂಬ ಪರ್ಫೆಕ್ಟಾಗಿರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳನ್ನಾಗಲಿ ಅಥವಾ ನಿಮ್ಮ ಒಂದು ತೀರ್ಮಾನವನ್ನಾಗಲಿ ಹೇಳುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ. ಆತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ ಈ ದಿನ. ಇನ್ನು ಈ ದಿನ ವ್ಯಾಪಾರಿ ಸಂಬಂಧವಾದಂಥ ಒಂದು ಪ್ರಯಾಣದ ಸಾಧ್ಯತೆ ಇರೋದರಿಂದ ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ಲಾಭವನ್ನು ತರ್ತಾ ಇಲ್ಲ, ಅನುಕೂಲ ಇಲ್ಲ. ವಾಹನದಿಂದ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇವೆಲ್ಲವನ್ನು ಕೂಡ ನೀವು ಈ ದಿನ ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸ ಅಂತ ಹೇಳಿದ್ರೆ ಏಕಮುಖವಾಗಿ ನೀವು ಪ್ರಯತ್ನ ಮಾಡುವಂಥದ್ದಲ್ಲ, ಬೇರೆ ಬೇರೆ ರೀತಿ ನೀತಿಗಳಿಂದ ನೀವು ಅದನ್ನು ಪರಾಂಬರಿಸಿ ನೋಡಬೇಕಾಗತ್ತೆ. ಇದು ಬಹಳ ವಿಶೇಷವಾದಂತಹ ಒಂದು ದೃಷ್ಟಿಕೋನ. ಇದು ನಿಮಗೆ ಬಲವಾಗಿದೆ. ಆದರೆ ಕೆಲವೊಮ್ಮೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲ್ಲ. ಆದರೆ ಈ ದಿನ ಅಂಥ ಪ್ರಯತ್ನಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಇನ್ನು ಈ ದಿನ ಅನಾವಶ್ಯಕವಾಗಿ ಕೆಲವರಿಂದ ಕೆಲವೊಂದು ಮಾತುಗಳನ್ನು ಕೇಳಬೇಕಾಗತ್ತೆ. ಹಾಗಾಗಿ ಅವರ ಮಾತು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ, ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ಆದರೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದೇ ಜಾಣತನ. ಹಾಗಾಗಿ ಯಾರ ಜೊತೆಯಲ್ಲೂ ಕೂಡ ಈ ದಿನ ವಾದ ವಿವಾದಕ್ಕೆ ಇಳಿಯಬೇಡಿ. ಅದರಲ್ಲೂ ಅಪರಿಚಿತರ ಜೊತೆ ಈ ದಿನ ಸ್ವಲ್ಪ ಸಂಯಮದಿಂದ ವರ್ತಿಸುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಅದರಲ್ಲೂ ಈ ದಿನ ರಾಹುಕಾಲದಲ್ಲಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ಇರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದನೇ ಇರ್ತೀರಿ. ಎಲ್ಲೂ ಕೂಡ ಎಡವಲ್ಲ, ಎಲ್ಲೂ ಕೂಡ ಲೆಕ್ಕಾಚಾರ ತಪ್ಪಲ್ಲ. ಆದರೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಅತಿಯಾದ ಅನುಕಂಪವನ್ನು ತೋರಿಸುವಂಥದ್ದು, ಇದು ನಿಮ್ಮ ಖರ್ಚಿಗೆ ಕಾರಣವಾಗುವಂಥ ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ. ಅದನ್ನು ನೀವು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ದಿನ ನಿಮ್ಮ ಸ್ನೇಹಿತರನ್ನು ಅವಲಂಬಿಸುವಂಥದ್ದು ಕೂಡ ಇದೆ. ಈ ಅವಲಂಬನೆ, ಈ ಡಿಪೆಂಡೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸದ ಒತ್ತಡದಿಂದ ನಿಮಗೆ ಮೈಕೈ ನೋವು ಬರುವಂಥ ಸಾಧ್ಯತೆ ಇದೆ, ತಲೆನೋವು ಬರುವಂಥ ಸಾಧ್ಯತೆ ಇದೆ.
ಹಾಗಾಗಿ ಈ ದಿನ ಎಷ್ಟು ಬೇಕೋ ಅಷ್ಟೇ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ನಿಮ್ಮ ಸ್ನೇಹಿತರು ಕಷ್ಟದಲ್ಲಿದ್ದಾರೆ, ಅವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಪ್ರಬಲವಾಗಿರುತ್ತೆ. ಅಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನೀವೇ ಕಷ್ಟದಲ್ಲಿ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಬಂಡವಾಳ ತೊಡಗಿಸ್ಬೇಕು, ವ್ಯಾಪಾರ ವಿಸ್ತರಣೆ ಆಗಬೇಕು ಅನ್ನುವಂಥವ್ರು ಈ ದಿನ ಯಾವುದೇ ಒಂದು ಸಂಕಲ್ಪ ಮಾಡಿಕೊಳ್ಳಿ, ತೀರ್ಮಾನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದೆ ನಿಮಗೆ ಒಳ್ಳೆಯ ಲಾಭಗಳು ಬರುವಂಥ ಸೂಚನೆಗಳು ಕೂಡ ಈ ದಿನವೇ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಮಾತಿಗೆ ಬೆಲೆ ಇದೆ. ಹಾಗೆ ಎಲ್ಲಿ ಯಾವ ಮಾತನ್ನ ಆಡಬೇಕು, ಯಾವ ಭರವಸೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪೂರ್ವ ಜ್ಞಾನ ಬಹಳ ಚೆನ್ನಾಗಿದೆ. ತುಂಬ ಅನುಭವಸ್ಥರಂತೆ ಈ ದಿನ ಮಾತಾಡ್ತೀರಿ, ತುಂಬ ಪ್ರಾಕ್ಟಿಕಲ್ ಆಗು ಕೂಡ ಇರ್ತೀರಿ. ಇದು ನಿಮಗೂ ಸಮಾಧಾನ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ನಿಮ್ಮ ಮೇಲೆ ಅಭಿಮಾನ. ಇನ್ನು ಈ ದಿನ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಮುಂದುವರಿಯುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಟ್ರಾಟಜಿ, ನಿಮ್ಮ ಕೈಚಳಕ, ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಪ್ರತಿಭೆ, ನಿಮ್ಮ ಅನುಭವ ಎಲ್ಲವನ್ನೂ ಕೂಡ ಈ ದಿನ ನೀವು ಹಂತ ಹಂತವಾಗಿ ಉಪಯೋಗಿಸ್ಕೊಳ್ತೀರಿ. ಒಳ್ಳೆಯ ಅನುಕೂಲ ಸಿಕ್ಕತ್ತೆ, ಕಂಫರ್ಟ್ ಝೋನಲ್ಲಿ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ನಿಮ್ಮ ಮಾತಿನಿಂದ ಬಗೆಹರಿಸ್ಕೊಳ್ತೀರಿ. ಹಣದಿಂದ ಈ ದಿನ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಇದೆ. ಇನ್ನು ಈ ದಿನ ಬೇರೆಯವರ ವಿಶ್ವಾಸವನ್ನು ಗಳಿಸೇ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಅವರ ಒಂದು ಮಾತು, ಅವರ ಮರ್ಜಿ, ಅವರ ಸಲಹೆ ಈ ದಿನ ನಿಮಗೆ ಬೇಕು. ಆದರೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನೀವು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಹಾಗೆ ಈ ದಿನ ನೀವು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಯೋಗ ಇದೆ. ಹಾಗಾಗಿ ಅಲ್ಲಿ ನಿಮ್ಮ ಪ್ರತಿಭೆ ಅನಾವರಣ ಆಗುತ್ತೆ. ಅಲ್ಲಿ ಆಗುವಂಥ ಒಂದು ಗೆಳೆತನ ಅಥವಾ ಒಂದು ರಿಲೇಷನ್ಶಿಪ್ ಬಗ್ಗೆ ನೀವು ಸದಭಿಪ್ರಾಯವನ್ನು ಸೂಚಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ನಿರ್ಧಾರದಿಂದ ನಿಮಗೆ ತುಂಬ ಸಂತೋಷ ಇದೆ. ಇನ್ನು ಈ ದಿನ ಕೈಯಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ತುಂಬ ನಿರಾಯಾಸವಾಗಿ ಪೂರ್ಣಗೊಳಿಸ್ತೀರಿ. ಅದಕ್ಕೆ ನಿಮಗೆ ಆಂತರಿಕವಾಗಿ ಬಾಹ್ಯವಾಗಿ ಬೆಂಬಲಗಳು ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಇದೆ, ವ್ಯಾಪಾರಿ ಕ್ಷೇತ್ರದಲ್ಲಿ ಲಾಭ ಇದೆ ಈ ದಿನ. ಹಾಗೆ ನಿಮ್ಮ ಗೌರವ ಪ್ರತಿಷ್ಠೆಗಳನ್ನು ಕಾಪಾಡಿಕೊಳ್ಬೇಕು, ನಿಮ್ಮ ಕುಟುಂಬದ ಒಂದು ಗೌರವವನ್ನು ಕಾಪಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡುವಂಥ ಕೆಲವೊಂದು ಪ್ರಯತ್ನ, ಕೆಲವೊಂದು ದಾನ ಧರ್ಮಾದಿಗಳು ಈ ದಿನ ನಿಮ್ಮನ್ನು ತುಂಬ ಸಂತೋಷದ ಹಂತದಲ್ಲಿ ಇರಿಸುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಸೇವಾ ಕಾರ್ಯಗಳು, ನಿಮ್ಮ ಒಂದು ದಾನ ಧರ್ಮಾದಿ ವಿಚಾರಗಳು ಮನಸ್ಸಿಗೆ ಸಮಾಧಾನ ತರಂಥದ್ದು. ಹಾಗೆ ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ದಿನ. ಆದರೆ ಕೆಲವರನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಾಗೆ ಈ ದಿನ ಸ್ತ್ರೀಯರು ನಿಮಗೆ ಒದಗುವಂಥ ಈ ಅಚಾನಕ್ಕಾಗಿ ಬರುವಂಥ ಅನಾರೋಗ್ಯ, ಇಂಥ ಸಮಸ್ಯೆ, ಇದರ ಕಡೆ ಸ್ವಲ್ಪ ಗಮನ ಇರಲಿ. ಆದಷ್ಟು ಬೇಗ ಸಮಸ್ಯೆ ನಿವಾರಣೆಗೆ ಪ್ರಯತ್ನ ಮಾಡಿ, ವೈದ್ಯರನ್ನು ಭೇಟಿ ಮಾಡಿ, ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.